ದಾವಣಗೆರೆ ನಗರದ ಇಂದು ಮಂಡಿಪೇಟೆಯಿಂದ ಗುಂಡಿ ಸರ್ಕಲ್ವರೆಗೆ ಪೂರಿ ಜಗನ್ನಾಥನ ಉತ್ಸವ. ಇಂದು ದಾವಣಗೆರೆ ನಗರದಲ್ಲಿ ಪೂರಿ ಜಗನ್ನಾಥನ ಉತ್ಸವ ಅದ್ಧೂರಿಯಾಗಿ ದಾವಣಗೆರೆಯ ಸಾಕಷ್ಟು ಜನ ಪೂರಿ ಜಗನ್ನಾಥ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಮಂಡಿಪೇಟೆಯಿಂದ ಗುಂಡಿ ಸರ್ಕಲ್ವರೆಗೂ ಪೂರಿ ಜಗನ್ನಾಥನ ಉತ್ಸವ ನಡೆದಿದೆ. ದಾವಣಗೆರೆಯ ಕೃಷ್ಣನ ಭಕ್ತರು ಜಗನ್ನಾಥ ಅಲ್ಲಿ ನಡೆಯುವ ಉತ್ಸವ ಎಲ್ಲ ಕಡೆಗೂ ನಡೆಯಬೇಕು ಅಂತ ಈ ಉತ್ಸವವನ್ನು ಏರ್ಪಡಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯಿಂದ ಪ್ರಾರಂಭವಾದ ಉತ್ಸವ ಎಲ್ಲ ಜಿಲ್ಲೆಗೂ ಈ ಉತ್ಸವ ಮಾಡಬೇಕು ಅಂತ ಕೃಷ್ಣನ ಭಕ್ತರು ಇದರ ಬಗ್ಗೆ ಹೇಳಿದ್ದಾರೆ. ವರದಿ ಕ್ಯಾಮರಾಮ್ಯಾನ್ ಸಂದೀಪ್ ಜೊತೆ ಶ್ರೀಕಾಂತ್, ದಾವಣಗೆರೆ. ವೀಕ್ಷಕರೇ, ನಮ್ಮ ದಾವಣಗೆರೆ ಮಂಡಿಪೇಟೆಯಿಂದ ಗುಂಡಿ ಸರ್ಕಲ್ವರೆಗೆ ರಥೋತ್ಸವ ನಡೆಯುವಂಥ ಪೂರಿ ಜಗನ್ನಾಥ ರಾತ್ರಿ ಇದು ಪ್ರತಿ ವರ್ಷ ಪೂರಿಯಲ್ಲಾಗುತ್ತೆ. ಆ್ಯಕ್ಚುಲಿ ಅದೇ ಸೇಮ್ ನಾವು ಇಸ್ಕಾನ್ ಕಡೆಯಿಂದ ಹೋಲ್ ವರ್ಲ್ಡ್ ವೈಡ್ ನಡೆಯುತ್ತೆ. ಅದು ನಮ್ಮ ದಾವಣಗೆರೆಯಲ್ಲಿ ಕೂಡ ನಡೀತಿದೆ ಸತತ 4ನೇ ಬಾರಿಗೆ. ಹರೇ ಕೃಷ್ಣ. ಭಕ್ತರು ಪೂರಿ ಜಗನ್ನಾಥ ಈ ರಥಯಾತ್ರೆ ಕರ್ನಾಟಕ ರಾಜ್ಯದ ಮಧ್ಯಬಿಂದು ದೇವನಗರಿಗೆ ಆಗಮಿಸಿದೆ. ದಾವಣಗೆರೆಗೆ ಸಿಟಿ ಆಫ್ ಡಿವಿನಿಟಿ ಅಂತ ಕರೀತಾರೆ. ಜಗನ್ನಾಥ ರಥಯಾತ್ರೆ ಎಲ್ಲರನ್ನು ಕರೆಸ್ಕೊಂಡು ಎಲ್ಲರಿಗೂ ಇಡೀ ದಾವಣಗೆರೆಗೆ ನಾವು ಎಲ್ಲ ಇದು ಇನ್ವಿಟೇಷನ್ ಕೊಟ್ಟಿವಿ. ಎಲ್ಲರೂ ಸೇರ್ಕೊಂಡಿವಿ, ಎಲ್ಲ ಹೆಣ್ಮಕ್ಳು ಎಲ್ಲ ಕಡೆಗೆ. ಆಮೇಲೆ ಮನೆಯಿಂದ ದುಡ್ಡು ಕಲೆಕ್ಟ್ ಮಾಡ್ಕೊಂಡಿವಿ. ಯಾಕಂದರೆ ಜಗನ್ನಾಥ ರಥಯಾತ್ರೆಗೆ ಪ್ರತಿಯೊಬ್ಬರು ಬರಬೇಕು. ಕೃಷ್ಣ ಅಂದರೆ ಯಾರು ಏನು ಅಂತ ತಿಳ್ಕೋಬೇಕು, ಅದೇ ಇಂಪಾರ್ಟೆಂಟ್ ನಮ್ಮದು. ಆಮೇಲೆ ಭಗವದ್ಗೀತೆ ಕೃಷ್ಣ ಯಾಕೆ ಹೇಳಿದ, ಏನಕ್ಕೋಸ್ಕರ ಅದು ತಿಳಿಬೇಕು. ಇಡೀ ದಾವಣಗೆರೆ ತಿಳಿಬೇಕು, ದಾವಣಗೆರೆಯಿಂದ ಬೇರೆಯವರು ಅರಿತುಕೊಳ್ಬೇಕು ಅನ್ನೋದೇ ಉದ್ದೇಶ ನಮ್ಮದು. ಅದಕ್ಕೋಸ್ಕರ ಎಲ್ಲ ಕಡೆನೂ ನಾವು ಹೆಣ್ಮಕ್ಳು ಎಲ್ಲರೂ ಹೋಗಿ ಪ್ರಸಾರ ಮಾಡಿವಿ. ಮನೆಯಿಂದ 10 ರೂಪಾಯಿನೂ ಕಲೆಕ್ಟ್ ಮಾಡ್ಕೊಂಡು ತಗೊಂಡ್ಬಂದಿದ್ದೀವಿ. ಜಗನ್ನಾಥ ಯಾತ್ರೆನ ಯಾವ ಥರ ಆಚರಿಸ್ತಾರೆ, ಸಂಭ್ರಮಿಸ್ತಿದ್ದಾರೆ ನೀವು? ಹೇಳ್ರಿ, ಜಗನ್ನಾಥ ಯಾತ್ರೆನ ನೀವು ಯಾವ ಥರ ಆಚರಿಸ್ತಿದ್ದೀರಾ? ಜಗನ್ನಾಥ ಯಾತ್ರೆ ಇದೆ ಅಲ್ಲ, ಹೌದ್ರಿ, ಯಾವ ಥರ ಮಾಡ್ತಾ ಇದ್ದೀರಾ? ನಿಮ್ಮ ಅನಿಸಿಕೆ ಅಲ್ಲ ಇದೆ. ನಮ್ಮ ಅನಿಸಿಕೆಗಳು ಏನೈತಿ, ಭಕ್ತಿ ಸಲಕ್ಕೆ ಸರಿ ಇದೆ. ಎಲ್ಲ ಜನ ಕೂಡಿ ಒಂದಾಗಬೇಕು, ಭಕ್ತಿ ಆಗಬೇಕು, ಎಲ್ಲರೂ ಸೇರ್ಬೇಕಂತ ಮಾಡಕತ್ತಿದ್ರಿ ಇದು. ಏನ್ರಿ, ನಮ್ಮ ಹಿಂದೂ ಮಂದಿ ಒಕ್ಕಟ್ಟಾಗಿ ಎಲ್ಲ ಮಂದಿಗೂ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗ್ತೆ. ಎಲ್ಲಿಂದ ಶುರು ಮಾಡಿದ್ರಿ? ದಾವಣಗೆರೆ ಇದೆ. ಇಲ್ಲಿ ದಾವಣಗೆರೆ ಇಲ್ಲ, ನಾವು ಧಾರವಾಡದವರು. ನಮಗಿಲ್ಲಿ ಏರಿಯಾ ಗೊತ್ತಿಲ್ಲ, ನಾವು ಧಾರವಾಡದವರು. रामन भगवान का प्रचार करने के लिए भगवान खुद मंदिर से बाहर आए. भगवान है ना 14 साल तक किसको भी पहले दर्शन नहीं देते थे. एक भक्त के लिए है ना कौन मंदिर में नहीं आता, उसके लिए भगवान खुद बाहर चलते आते भगवान सबको दर्शन देने के लिए. बिल्कुल सच बात. बहुत बहुत शुक्रिया, थैंक यू. ಇಲ್ಲಿ ಭಕ್ತಿ ಸಮೂಹ ಬಹಳ ವಿಜೃಂಭಣೆಯಿಂದ ಜಗನ್ನಾಥನ ರಥಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲಿಂದ ಸ್ಟಾರ್ಟ್ ಆಗಿದೆ, ಎಲ್ಲಿಗೆ? ಕೋದಂಡರಾಮ ಸ್ವಾಮಿ ದೇವಸ್ಥಾನದಿಂದ ಪ್ರಾರಂಭ ಆಗಿ ಅದು ಎಲ್ಲಿಗೆ ಮತ್ತೆ ಗುಂಡಿ ಮಾದೇವಪ್ಪ ಕಲ್ಯಾಣ ಮಂಟಪದಲ್ಲಿ ಈ ಸಮಾರಂಭಗೊಳ್ಳುತ್ತೆ. ಎಲ್ಲ ಸಾಂಕೇತಿಕ ಸಂಸ್ಕಾರ, ಎಲ್ಲ ಜನಾಂಗದ ಒಂದು ಇಲ್ಲಿ ಜಾತಿ ಭೇದ ವರ್ಣ ಭೇದ ಇಲ್ಲ. ಪೂರಿ ಜಗನ್ನಾಥ ಭಕ್ತರಿಗೆ ಜಗತ್ತಿಗೆ ನಾಥ ಅಂದರೆ ಲೀಡರ್ ಆಫ್ ದಿ ವರ್ಲ್ಡ್, ಒನ್ ಗಾಡ್, ದೇವರು ಒಂದೇ. ಆ ತತ್ವ ಜಗತ್ತಿಗೆ ನಾಥ ಅಂದರೆ ವರ್ಲ್ಡ್ ಗಾಡ್ ಅಂದರೆ ಒಂದೇ. ಅದಕ್ಕೋಸ್ಕರ ಇದನ್ನು ನಾವು ಭಕ್ತಿಯಿಂದ ಆಚರಿಸಬೇಕು. ಜಗತ್ತಿಗೆ ಕಲ್ಯಾಣವಾಗಲಿ, ವಿಶ್ವ ಕಲ್ಯಾಣ, ವಿಶ್ವ ಶಾಂತಿ ಲಭಿಸಲಿ ಅಂತೇಳಿ ನಾವೆಲ್ಲ ಹಾರೈಸೋಣ. ನಮ್ಮ ದೇಶನ ಉಳಿಬೇಕು, ಜಗತ್ತು ಕಲ್ಯಾಣ ಆಗಬೇಕು, ಭಾರತ ಮಾತೆಯನ್ನು ಉಳಿಬೇಕು. ಭಾರತ್ ಮಾತಾ ಕಿ ಜೈ ಆ್ಯಂಡ್ ಜೈ ಜಗತ್. ಶರಣಾರ್ಥಿ. ನನ್ನ ಹೆಸರು ವಿಭೂತಿ ಬಸವಾನಂದ ಸ್ವಾಮಿಗಳು ಅಂತೇಳಿ. ಆದರೆ ನಾನು ಭಾರತ ಪೂರ ಸಂಚಾರ ಮಾಡಿದ್ದೇನೆ. ಕನ್ಯಾಕುಮಾರಿಯಿಂದ ಕಾಶ್ಮೀರ ಪಾದಯಾತ್ರೆ ಮಾಡಿದ್ದೇನೆ.